ಹಲೋ ಗೈಸ್, ವಾಟ್ಸಪ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ವ್ಲಾಗ್. ನಾನಿವತ್ತು ಚಿಕನ್ ತಗೊಂಡ್ ಬಂದಿದೀವಿ. ಮಲೈ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು. ಮಲೈ ಚಿಕನ್ ಅಥವಾ ಗ್ರೀನ್ ಚಿಲ್ಲಿ ಚಿಕನ್ ಆಕ್ಚುಲಿ. ಸೊ ಅದಕ್ಕೆಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗ್ ಮಾಡೋದು ತೋರಿಸ್ತೀನಿ ಬನ್ನಿ. ಫಸ್ಟ್ ನಾನು 1/2 kg ಚಿಕನ್ ತಗೊಂಡಿದ್ದೀನಿ. ಈ 1/2 kg ಚಿಕನ್ನಿಗೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತೀನಿ. ಆಮೇಲೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಗ್ರೀನ್ ಚಿಲ್ಲಿ ಮತ್ತೆ ಪುದೀನದಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಖಾರದ ಪುಡಿ ಹಾಕಲ್ಲ. ಏನ್ ಮಾಡ್ತೀನಿ, ಟೆಂಡರ್ನೆಸ್ ಬರ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು, ಒಂದು 2-3 ಸ್ಪೂನ್ಸ್ ಹಾಕೊಳ್ಳಿ. ಚೆನ್ನಾಗಿ ಸೆಟ್ ಆಗ್ಬೇಕು. ಒಂದು 3 ಅವರ್ಸ್ ತನಕ ಮ್ಯಾರಿನೇಟ್ ಮಾಡಿ ಇಡ್ಬೇಕು. ಇದನ್ನ ನೀಟಾಗಿ ಕಲ್ಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ತರ 2 ಎಗ್ಗನ್ನ ಬಾಯ್ಲಿಗೆ ಇಟ್ಟಿದ್ದೀನಿ. ಇದನ್ನ ನಾನು ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ. ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಬಿಟ್ಟು ಮಿಕ್ಸಿ ಮಾಡುವಾಗ ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ಇವಾಗ ನಾನು ಮಿಕ್ಸಿ ಜಾರ್ಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಒಂದು 4ರಿಂದ 5 ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತೆ ರೆಡ್ ಚಿಲ್ಲಿ ಎರಡನ್ನೂ ಹಾಕೋಬೇಕು. ಅಂದ್ರೆ ನಮ್ ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಾಕೋಬೇಕು. ಸೊ ರೆಡ್ ಚಿಲ್ಲಿ ಒಂದು 5 ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ, ಒಂದು 4ರಿಂದ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಪುದೀನನ ಹಾಕೊಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಒಂದು 4 ಕೋಲಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಅದಾದ್ಮೇಲೆ ನಾನು ಇದಕ್ಕೇನೆ ಖಾರ, ನಾನು ಹೇಳ್ದಂಗೆ ಖಾರ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು 1 ಸ್ಪೂನ್ ಅಷ್ಟು ಕರಿಮೆಣಸು ಪೌಡರ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೇಯಿಸಿರುವಂತಹ ಎಗ್ನ ನಾನು ಇದ್ ಮಾಡ್ಬಿಟ್ಟು ಅದ್ರ ಜೊತೆಗೇನೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಈ ಮಿಕ್ಸಿ ಜಾರ್ಗೆ ನಾನು 2 ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಮತ್ತೆ ನೆನ್ಸಿಟ್ಟಿದಂತಹ ಗೋಡಂಬಿ ಒಂದು 4 ಅದನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಂತಹ 2 ಮೊಟ್ಟೆನ ಇದಕ್ಕೆ ಕಟ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಯಾವ ಮೊಟ್ಟೆ ಆದ್ರೂ ತಗೋಬಹುದು. ನಾನು ನಾಟಿ ಕೋಳಿ ಮೊಟ್ಟೆ ತಗೊಂಡಿದ್ದೀನಿ. ಓಕೆ, ಇದಕ್ಕೆ ಒಂದು ಅರ್ಧ ಆನಿಯನ್, ಕಟ್ ಮಾಡಿರುವಂತಹ ಆನಿಯನ್ ಒಂದು ಅರ್ಧ. ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ನಾನು ಮರ್ತೋಗಿದೆ, 2 ಚಕ್ಕೆ, 2 ಲವಂಗ, 1 ಚಕ್ಕೆ ಪೀಸ್ ಹಾಕೊಳ್ತೀನಿ. ಒಂದು ಸಣ್ಣದ ಚೂರು ಚಕ್ಕೆ ಪೀಸ್. ಇದನ್ನ ರುಬ್ಕೊಳ್ಳೋಣ. ನೋಡಿ, ಈ ತರ ನುಣ್ಣಗೆ ರುಬ್ಕೋಬೇಕು. ನಾನು ಸ್ವಲ್ಪ ಮೊಸರು ಹಾಕೊಂಡೇ ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೀರು ಹಾಕೊಂಡು ರುಬ್ಕೋಬಹುದು. ಇವಾಗ ಒಂದು ತವಾ ತರದ್ದು ಪಾತ್ರೆ ತಗೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ಲಿ ನೀಟಾಗಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಸ್ಮಾಲ್ ಕಟ್ ಮಾಡಿರೋಂತಹ ಆನಿಯನ್, ಇದಕ್ಕೆ ಒಂದು 4 ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಬೇಕು ನೀಟಾಗಿ. ಇವಾಗ ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ನ ಪೂರ್ತಿ ನಾನು ಹಾಕೊಳ್ತಾ ಇದ್ದೀನಿ. ಇದು ಇವಾಗ ಒಂದು
15 ಮಿನಿಟ್ಸ್ ಇದ್ರಲ್ಲೇನೆ ಈ ತರ ಬೇಯಲಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ ಇವಾಗ್ಲೇ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು. ನೀವು ನೋಡ್ಕೊಳ್ಳಿ ಎಷ್ಟು ಚಿಕನ್ ತಗೊಂಡಿದ್ದೀರಾ, ಎಷ್ಟು ಬೇಕಾಗ್ಬೋದು ಅಂತ. ಅದ್ರ ಬೇಸ್ ಮೇಲೆ ಉಪ್ಪು ಹಾಕೊಳ್ಳಿ. ಇದನ್ನ ನಾನು ಇವಾಗ ಮುಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಕ್ಕಿಡ್ತೀನಿ. ಇದೇ ತರ ಇವಾಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿದಂತಹ ಮಸಾಲಾನ ಫುಲ್ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಗಿದೆ ಆಲ್ಮೋಸ್ಟ್. ಇದನ್ನ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಾರ್ನಿಶಿಂಗಿಗೆ ನಾನು ಮೇಲ್ಗಡೆ ಕೊರಿಯಂಡರ್ ಲೀವ್ಸ್ ನ ಹಾಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಗರಂ ಗರಂ ಅಂತ ಹೇಳ್ಬೋದು. ಸಕ್ಕದಾಗಿ ಕಾಣ್ತಾ ಇದೆ ನೋಡಿ ಟೆಕ್ಸ್ಚರ್ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಸಕ್ಕದಾಗಿ ಬಂದಿದೆ ಟೆಕ್ಸ್ಚರು. ಚಿಕನ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ಒಂದು ಸ್ಮಾಲ್ ಪೀಸ್ ನೋಡ್ಬೋದು, ಬಿಸಿ ಇದೆ. ಫುಲ್ಲು ಸಾಫ್ಟ್ ಆಗಿದೆ ನೋಡಿ. ಸಾಫ್ಟ್ ಆಗಿದೆ. ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಎಗ್ ಹಾಕಿರೋದ್ರಿಂದ ಅದ್ರದ್ದು ಒಂಥರ ಸಾಫ್ಟ್ನೆಸ್ ಇನ್ನ ಜಾಸ್ತಿ ಬರ್ತಾ ಇದೆ. ಮತ್ತೆ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ಫ್ಲೇವರ್ ಅಂತೂ ಆಸಮ್. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಬಾಯ್.